ನಿಮಗೆ ತುಂಬ ಆಪ್ತರು ಹೌದು. ತಾರಮ್ಮ ಮನೆಗೆ ಹೋದಾಗ ಹೇಳ್ತಾ ಇದ್ರು ಅವರು, ನಮ್ಮ ಈ ಹಿಂದೆ ಅವರು ಅಧ್ಯಕ್ಷರಾದಾಗಲೂ ಕೂಡ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. 100% ಈ ಸತಿ ಕೂಡ ನಮ್ಮ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಂಗೆ ತುಂಬ ಜನ ಇಂಡಸ್ಟ್ರಿಯವರು ನಿಮ್ಮ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ನಿಮ್ಮ ಕನಸೇನು? ಈ ವರ್ಷ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತೇಳಿ? ನನ್ನನ್ನು ನಂಬಿ ಓಟ ಹಾಕಿದಾರಲ್ಲ, ನನ್ನನ್ನು ನಿಲ್ಲಿಸಿದಾರಲ್ಲ, ನನ್ನನ್ನು ಗೆಲ್ಲಿಸಿದಾರಲ್ಲ, ಅವರೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ನಾನು ಉದ್ಯಮದಲ್ಲಿ ಅವ್ರಿಗೆ ಏನೇನು ಬೇಕೋ ಅದನ್ನು ಕೆಲಸ ಮಾಡೋದೇ ನನ್ನ ಮೊದಲ ಆದ್ಯತೆ. ಆಯಿತಾ? ಭಾಳ ಪ್ರೀತಿಯಿಂದ ಹರಿಸಿದ್ದಾರೆ, ಅತ್ಯಧಿಕ ಮತದಿಂದ ಗೆಲ್ಲಿಸಿದ್ದಾರೆ. ಎಕ್ಸ್ಪೆಕ್ಟೇಷನು ತುಂಬ ಇದೆ. ಉದ್ಯಮಕ್ಕೆ ತುಂಬ ಕೆಲಸಗಳಾಗಬೇಕಾಗಿದೆ. 100 ವರ್ಷದ ಹತ್ರ ನಾವು ಹೋಗ್ತಾ ಇದ್ದೀವಿ. ಚಿತ್ರರಂಗ 100 ವರ್ಷದ ಹತ್ರ, 92 ವರ್ಷ ಕಳೆದು ಬರೋ ತಿಂಗಳು 3ನೇ ತಾರೀಕು ಮಾರ್ಚ್ 3ಕ್ಕೆ 93 ವರ್ಷ ಆಗುತ್ತೆ. ಇನ್ನೇನು ಹತ್ತಿರ ಬಂದುಬಿಡ್ತು 100 ವರ್ಷದ ಹತ್ರ. ಸೊ 100 ವರ್ಷದ ಹತ್ರ ಬಂದಾಗ ಅನೇಕರಿಗೆ ಅನೇಕ ಕೆಲಸ ಆಗಬೇಕಾಗಿದೆ. ಉದ್ಯಮ ಸಮಗ್ರವಾಗಿ ಒಂದು ಗಟ್ಟಿ ತಳಹದಿಯಲ್ಲಿ ನಿಲ್ಲಬೇಕಾಗಿದೆ. ಸೊ ಅದರಿಂದಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ. ಈ ಥಾಟ್ ಮತ್ತೆ ಯಾಕೆ ಬಂತು? ಎಲ್ಲರ ಪ್ರೆಷರ್ ಇತ್ತು ಅಂತ ಅನಿಸುತ್ತೆ, ನೀವೇ ನಿಲ್ಲಬೇಕು ಈ ಸತಿ ಅನ್ನೋದೊಂದು ಪ್ರೆಷರ್ ಇತ್ತು ಅನ್ನೋ ಇನ್ಫಾರ್ಮೇಷನ್ ನನಗೆ ಸಿಕ್ತು. ನೀವು ಆಯಿತು ನಾನು ನಿಲ್ತೀನಿ ಅಂತ ನಿಮ್ಗೆ ಯಾಕೆ ಬಂತದ್ದು ಮನಸ್ಸಿಗೆ, ಯಾಕೆ ಏನಂತ ಹೇಳಿ? ನನಗೆ ಕನಸು ಒಂದ್ಸಲ ನಾನು ಅಧ್ಯಕ್ಷ ಆಗ್ತೀನಿ ಅಂತ ನನ್ನ ತಲೆಯಲ್ಲಿ ಇರಲಿಲ್ಲ. ನನಗೆ ರಾಕ್ಲೇನ್ ಸರ್ ವೆಂಕಟೇಶ್ ಅವರು ಬಂದು, ಅಮ್ಮ ಈ ಸಲ ನೀವು ಚೇಂಬರಿಗೆ ಅಧ್ಯಕ್ಷರಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ಅವರು ನನಗೊಂದು ಪ್ರಾಮಿಸ್ ಮಾಡಿ ನೀವು ಅಂದರು. ಅವರು ಅತ್ಯಂತ ಆತ್ಮೀಯತೆಯಿಂದ ಹೇಳ್ತಾ ಒಂದಂದರು, ಉದ್ಯಮಕ್ಕೆ ತುಂಬ ಕೆಲಸ ಆಗಬೇಕಮ್ಮ, ನಾವು ಈ ಸಲ ಬಂದರೆ ಏನಾದರೂ ಒಳ್ಳೆ ರೀತಿಯಲ್ಲಿ ನಿಮ್ಮದೇ ಸರ್ಕಾರ ಇದೆ. ಆಮೇಲೆ ತುಂಬ ಹೌದು, ನಮ್ಮ ಸರ್ಕಾರಕ್ಕೆ ಉದ್ಯಮಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಬಲವಾದ ಅವರೊಂದು ನಮಗೆ ಶಕ್ತಿಯಾಗಿ ನಿಲ್ತಾರೆ. ಎಲ್ಲ ಸರ್ಕಾರಗಳು ಸಹ ನಮಗೆ ಸಹಾಯ ಮಾಡಿದೆ, ಇಂಡಸ್ಟ್ರಿನ ಬೆಳೆಸಿದ್ದು. ನಾವು ಸದಸ್ಯರಿಗೆ ವಾಣಿಜ್ಯ ಮಂಡಳಿ ತಾಯಿ, ಆದರೆ ನಮಗೆ ತಾಯಿ ಸರ್ಕಾರವೇ. ಆಯಿತಾ? ಅದರಿಂದಾಗಿ ನೀವು ಮಾಡಬೇಕು, ಸಹಾಯ ಮಾಡಿ ಅಂತೆಲ್ಲ ಕೇಳಿದರು. ನಂತರ ನಾನು ನಮ್ಮ ಇವ್ರನ್ನ ಸಾರಾ ಗೋವಿಂದ್ ಅವ್ರನ್ನ ಬಂದು ಕೇಳಿದೆ, ಸರ್ ಈ ಥರ ಕೇಳ್ತಿದ್ದಾರೆ, ಏನು ಮಾಡೋದು ಅಂತ. ಆಗ ಗೊತ್ತಾಗುತ್ತೆ ನನಗೆ, ಸಾರಾ ಗೋವಿಂದ್ ಅವರೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅವರು ರೆಡಿಯಾಗಿದ್ದರು. ಪಾಪ ಅವರು ರೆಡಿಯಾಗಿದ್ದಾಗ ನನಗೇನಾಗೋಯ್ತು, ಹೀಗೆ ಕೇಳಿದ್ನಲ್ಲ, ಬಟ್ ತುಂಬ ಒಳ್ಳೆ ಮನುಷ್ಯತ್ವ ರೀ ಅವ್ರಿಗೆ. ತಕ್ಷಣ ಒಂದು ಮಾತು ಹೇಳಿದ್ರು, ಅಮ್ಮ ನೀವು ನಿಲ್ಲೋದಾದರೆ ನೀವು ಬನ್ನಿಮ್ಮ, ನಾನು ಬಿಟ್ಕೊಡ್ತೀನಿ ಅಂದ್ಬಿಟ್ರು. ದೊಡ್ಡತನ, ದೊಡ್ಡ ಮನಸ್ಸು, ಅವ್ರು ಬಿಟ್ಟುಕೊಟ್ರು. ಹಾಗೆ ಸುರೇಶ್ ಅವರು, ಮಾಜಿ ಅಧ್ಯಕ್ಷರು ಸುರೇಶ್ ಅವರು, ಚಿನ್ನೇಗೌಡರು, HD ಗಂಗರಾಜ್ ಅವರು, ಜಯರಾಜ್ ಅವರು, ಥಾಮಸ್ ಡಿಸೋಜ ಅವರು, KV ಚಂದ್ರಶೇಖರ್ ಸರು, ಬಸಂತ್ ಕುಮಾರ್ ಪಾಟೀಲ್ ಅವರು, ಅವರೆಲ್ಲರೂ ನನಗೆ ಒಂಥರ ರಕ್ಷಾ ಕವಚದ ಥರ ಎಲ್ಲರೂ ನಿಂತ್ಕೊಂಡ್ರು. ನಾನೇನು ಓಟ್ ಕೇಳೋದು ಬೇಡ, ಅವರೇ ನನ್ನ ಪರವಾಗಿ ನಿಂತು ಎಲ್ಲರೂ ನಿಲ್ಲಿಸಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಒಂದು ಮಾಜಿ ಅಧ್ಯಕ್ಷರು ಅವರ ಶಕ್ತಿ ಏನು ಅಂತ, ಮತ್ತು ರಾಕ್ಲೇನ್ ವೆಂಕಟೇಶ್ ಅವರು ಪಿಲ್ಲರ್ ಥರ ನಿಂತ್ಕೊಂಡು ಕೆಲಸ ಮಾಡಿದ್ರಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು, ನನಗೆ ಭಾಳ ಸುಲಭ ಆಯಿತು ಇದು. ಆದರೆ ಅವರಿಟ್ಟ ನಂಬಿಕೆಯನ್ನು ನಾನೀಗ ಉಳಿಸ್ಕೋಬೇಕಾಗಿದೆ. ಆ ನಂಬಿಕೆಯನ್ನು ಉಳಿಸ್ತೀನಿ. ಕೆಲಸ ಮಾಡಲಿಕ್ಕೆ ನನಗೆ ತೊಂದರೆ ಇಲ್ಲ. ಸೊ ಖುಷಿಯಾಗತ್ತೆ, ಯಾಕೆಂದರೆ ಇದು ನನ್ನ ತವರು. ಕಲಾವಿದೆಯಾಗಿ ಬಂದವಳು ನಾನು. ಕಲಾವಿದೆಗೆ ಚಿತ್ರರಂಗದ ಈ 3 ವಲಯ ಇದೆ ನೋಡಿ, ನಿರ್ಮಾಪಕ, ವಿತರಕ, ಪ್ರದರ್ಶಕ. ಈ 3 ಜನ ಇಲ್ಲದೇ ಇದ್ದರೆ ಒಬ್ಬ ಕಲಾವಿದರು ಹುಟ್ಟೋದೇ ಇಲ್ಲ. ಸೊ ಹಾಗೆ ಇದೊಂದು ನನಗೊಂದು ತವರು ಮನೆ. ಇಲ್ಲಿ ಕೆಲಸ ಮಾಡೋದಂದರೆ ನನಗೆ ಭಲೇ ಖುಷಿ ಕೊಡುತ್ತೆ. ನನಗೆ ಗೊತ್ತಿರೋ ಕೆಲಸ ಇದು. ಯಾಕೆಂದರೆ ನಾನು 1986ರಲ್ಲಿ ಅಗ್ನಿ ಪರೀಕ್ಷೆ ಅನ್ನುವಂಥ ಚಿತ್ರ ಮಾಡಿ ನಾನಿಲ್ಲಿ ಸದಸ್ಯ ಆದೆ 86ರಲ್ಲಿ. ನಂತರ 92ರಿಂದ ನಾನು ಕಂಟಿನ್ಯೂಸ್ ಆಗಿ 25 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ. 2 ವರ್ಷ
EC ಕೆಲಸ ಮಾಡಿದ್ದೀನಿ, 3 ವರ್ಷ ಟ್ರೆಷರರ್ ಆಗಿದ್ದೀನಿ, 4 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, 4 ವರ್ಷ ಸೆಕ್ರೆಟ್ರಿ ಆಗಿದ್ದೀನಿ, 2.5 ವರ್ಷ ಪ್ರೆಸಿಡೆಂಟ್ ಆಗಿದ್ದೀನಿ. ಹಾಗೆ ಇಲ್ಲಿ ನನಗೆ ಕೆಳಗಡೆಯಿಂದ ಮೇಲ್ವರೆಗೂ ಕೆಲಸ ಮಾಡಿದ ಒಂದು ಅನುಭವ ಮತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರು, ನಂಗೆ ಕಲಿಸ್ತಂಥವ್ರು ಅನೇಕರನ್ನು ನೆನೆಸ್ಕೊತೀನಿ. ನಮ್ಮ ಲಕ್ಷ್ಮಣ್, ಬಂಗಾರದ ಮನುಷ್ಯ ತೆಗೆದಂಥ ಲಕ್ಷ್ಮಣ್ ಅವ್ರು ನೆನೆಸ್ಕೊತೀನಿ, ಸಿವಿಲ್ ಶಾಸ್ತ್ರಿ ಅವ್ರನ್ನ ನೆನೆಸ್ಕೊಳ್ತೀನಿ, ಹಾಗೆ KV ಗುಪ್ತಾ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ. ಅನೇಕ ಮಹನೀಯರಿದ್ದರು ಇಲ್ಲಿ. ಎಲ್ಲ ಗೌರವಾನ್ವಿತರು ನಮಗೆ ಒಂದೊಂದು ಹೆಜ್ಜೆಗೂ ಕೂಡ ಪಾಠ ಹೇಳ್ಕೊಟ್ಟಂಗೆ, ಇಲ್ಲಿ ಹೀಗೇ ಮಾಡಬೇಕು, ಹೀಗಿರಬೇಕು ಜಯಮಾಲ, ನೀನು ಯಾವ ಕಾರಣಕ್ಕೂ ಕೂಡ ಅಧ್ಯಕ್ಷೆ ನೀನು ಆಗಬೇಕು ಅಂತಂದರೆ ಸೆಕ್ರೆಟ್ರಿ ಆಗಿಯೇ ಬರಬೇಕು ಅಂತ ಹೇಳಿದ್ರು. ಬಹುಶಃ ನನಗೆ ಆ ಪಾಠ ನಾನು ಒಪ್ಕೋತೀನಿ. ಈಗ ನಾನು ಎಲ್ಲರಿಗೂ ಹೇಳ್ತೀನಿ, ನೀವೆಲ್ಲರೂ ಸೆಕ್ರೆಟ್ರಿ ಆಗಿ, ಯಾಕೆಂದರೆ ಫೈಲ್ ಮೂಮೆಂಟ್ಸ್ ನಿಮ್ಗೆ ಗೊತ್ತಾಗತ್ತೆ, ಸೆಕ್ರೆಟ್ರಿ ಆಗಿಬಿಟ್ಟು ಅಧ್ಯಕ್ಷರಾಗಿ ಅಂತ. ಯಾಕೆಂದ್ರೆ ಸಡನ್ನಾಗಿ ಅಧ್ಯಕ್ಷರಾದರೆ ಏನು ವಿಚಾರ ಅನ್ನೋದು ಗೊತ್ತಾಗೋದಿಲ್ಲ. ವಿಚಾರ ಗೊತ್ತಿದ್ದು ಬಂದರೆ ಸುಲಭ ಆಗೋಗ್ಬಿಡುತ್ತೆ. ಮಗಳು ಕೂಡ ಮೊನ್ನೆ ಜೋರಾಗಿ ಖುಷಿಯಿಂದ ಓಡಾಡ್ತಾ ಇದ್ರು. ಅವರು ಯಾವ ರೀತಿ ಸಂಭ್ರಮಿಸಿದ್ರು, ನಿಮ್ಮ ಮಗಳು ಅಳಿಯ ಎಲ್ಲ? ಆ ಖುಷಿಯನ್ನು ಹಂಚ್ಕೊಳ್ಳೋದಾದರೆ, ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ, ಅಮ್ಮ ಗೆಲ್ಲಬೇಕು ಅನ್ನೋದು ಯಾವ ಮಕ್ಳಿಗೂ ಇರುತ್ತೆ, ಆಯಿತಾ. ಸೊ ನನಗಾದ್ರೂ ಕೂಡ ಭಯ ಇರುತ್ತೆ, ಅವ್ರಿಗೆ ಆ ಭಯವೇ ಇರಲಿಲ್ಲ, ನನ್ನಮ್ಮ ಗೆಲ್ತಾಳೆ ಅಂತ. ಅದು ಹೌದು, ಎಲ್ಲರಿಗೂ, ನನ್ನ ಗಂಡನಿಗೂ ಅಷ್ಟೇ, ನನ್ನ ಹೆಂಡತಿ ಗೆಲ್ತಾಳೆ ಅಂತ ಹೇಳ್ತಿದ್ರು ಅಷ್ಟೇ, ಆ ನಂಬಿಕೆ. ಸೊ ಗೆದ್ದೆ.